ಸ್ಟಾರ್ಟ್. ನೋಡಿ ಇವತ್ತು ಯಾವ್ದಪ್ಪ ಇದು, ನಮ್ಮನೆ ಹತ್ರದಿಂದ ಇವತ್ತು ಸಂಡೇ ಇರೋದ್ರಿಂದ ಆಚೆ ಹೋಗೋಣ ಅಂತ ಅನ್ಕೊಂಡ್ವಿ. ನಾನು ನಮ್ಮ ಪಾಪ ಓರಿಯೋ ಅದಾದ್ಮೇಲೆ ಬ್ಲಾಕ್ ಕೋಬ್ರಾನ ಏನೋ ಗೊತ್ತಿಲ್ಲ, ನನ್ ಗಾಡಿ ಅಷ್ಟೇ. ಅವನಿಗಿನ್ನೂ ಏನು ಹೆಸರಿಕ್ಕಿಲ್ಲ. ನಮ್ಮ ಮನೆಯಿಂದ ಒಂದ್ ಸ್ವಲ್ಪ ದೂರ ಅಂದ್ರೆ ಒಂದ್ 3-4 ಕಿಲೋಮೀಟರ್ ಅನ್ಕೊಂತೀನಿ, ಅಲ್ಲಿ ಒಂದ್ ಲೊಕೇಶನ್ ಇದೆ. ನಾವು ಖುಷಿ ವಿಷಯ ಅಂದ್ರೆ ಇಷ್ಟ ಹತ್ರದಾಗೆ ಈ ನೇಚರ್ ಪಕ್ಕದಾಗಿದ್ದೀವಿ ಅನ್ನೋದೇ ಖುಷಿ ವಿಷಯ. ನೋಡಿ ಹೆಂಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪ 4 ಕಿಲೋಮೀಟರ್ ಇದು. ಬೆಂಗಳೂರು ತುಂಬಾ ಹತ್ರ ಇದು. ಎಷ್ಟ್ ಚೆನ್ನಾಗಿದೆ ಲೊಕೇಶನ್ ಅಂತಂದ್ರೆ ಕಾಂಟ್ ಇಮೇಜ್, ಯಾರು ಇಮೇಜ್ ಕೂಡ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಯಪ್ಪ. ಇದು ಯಾವ್ದು ಇದು ನಮ್ ಜಿಗಣಿಯಿಂದ, ಅಂದ್ರೆ ಜಿಗಣಿಲಿ ನಾವಿರೋದು, ಜಿಗಣಿ. ಸೊ ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಇದೆ. ಅಂದ್ರೆ ನಮ್ದು ಇಲ್ಲಿ ಲೇಔಟ್ ಬರುತ್ತೆ, ನಮ್ ಸೈಟ್ ಇಲ್ಲೇ ಇರೋದು. ಆ ಸೈಟ್ ಇಂದ ಆಕ್ಚುಲಿ ಇನ್ನೊಂದು ವಿಷಯ ಹೇಳ್ಬೇಕು, ನಮ್ ಸೈಟ್ ಇಂದ ಒಂದ್ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ಇದು. ಆಕ್ಚುಲಿ ನಮ್ ಲೇಔಟ್ ಇಂದ ಹೋದ್ರೆ ನೋಡಿ ಎಷ್ಟ್ ಚೆನ್ನಾಗಿದೆ ಈ ಲೊಕೇಶನ್. ಅಂದ್ರೆ ಇಂಡಸ್ಟ್ರಿಯಲ್ ಆಗಿದೆ ಸ್ವಲ್ಪ, ಅಲ್ಲಿ ಎಲ್ಲ ಹಾಳು ಮಾಡ್ತಾರೆ ಬಿಡಿ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಮಾಡ್ತಾರೆ, ಅದೇನ್ ಮಾಡಕ್ಕಾಗಲ್ಲ. ಬಟ್ ಆದ್ರೆ ಮಾತ್ರ ಈ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ. ಅಲ್ಲೊಂದ್ ಚಿಕ್ಕದೊಂದು ಫಾಲ್ಸ್ ಇದೆ, ನಾನು ತೋರಿಸ್ತೀನಿ. ಒಂದ್ ಚಿಕ್ಕ ಫಾಲ್ಸ್ ಇದೆ, ಹೋಗೋಣ ನೋಡೋಣ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ. ಆದ್ರೆ ಮಾತ್ರ ಎಂಜಾಯ್ ಮಾಡಕ್ಕೆ ಹೋಗ್ತೀನಿ. ಇವ್ರು ಯಾರೋ ಹೋಗ್ತಾ ಇದಾರೆ, ಯಾರೋ ಹುಡುಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ, ಅವ್ನು ಯಾರೋ ಹೋಗ್ಲಿ ಬಿಡಿ, ಎಂಜಾಯ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ವ್ಯೂ ಸ್ಟಾರ್ಟ್ ಅಂತ ಅನ್ಕೊಂತೀನಿ. ಅಲ್ಲಿ ಒಂದು ಚಿಕ್ಕ ಫಾಲ್ಸ್ ಇದೆ, ತುಂಬಾ ಚೆನ್ನಾಗಿದೆ. ನೇಚರ್ ಆಗಿ ಎಂಜಾಯ್ ಮಾಡ್ಬೇಕಷ್ಟೇ ರೀ. ಅಂದ್ರೆ ನೋಡ್ಬೇಕಷ್ಟೇ ಕಣ್ಣಿಗೆ. ನಮಗೆ ಸಿಕ್ಕಿದ್ದೆಲ್ಲ ನಮ್ದು, ಇದು ನಮ್ಗೇನ್ ನಾವ್ ನೋಡ್ತೀವಿ ಅದ್ ನಮ್ದು, ನಮ್ಗೆ ಅಂತ ಹುಟ್ಟಿರತ್ತೆ ಅಂತ ಅನ್ಕೊಂಡು ಎಂಜಾಯ್ ಮಾಡ್ಬೇಕು. ಅಲ್ಲಿ ಪ್ಲಾಸ್ಟಿಕ್ ಬಿಸಾಕೋದು, ಅದು ಇದು ಆಳಮುಳ ಅದೆಲ್ಲ ಮಾಡ್ಕೂಡ್ದು, ಯಾವ್ದೇ ಕಣಕ್ಕೂ ಮಾಡ್ಕೂಡ್ದು. ನೋಡಿ ಇವಾಗ ಇಲ್ಲಿ ಒಂದು ಇದು ಬರುತ್ತೆ, ಇಲ್ಲೆಲ್ಲ ಬಂದಿದ್ದಾರೆ, ತುಂಬಾ ಜನ ಇದಾರೆ ನೋಡಿ ಇಲ್ಲಿ. ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿ. ಹೋಗಿ ಇಲ್ಲಿ ಗಾಡ್ ಸೆಕ್ಷನ್ ತರ ಇದು, ಟರ್ನ್ ಆದ್ರೆ ಟರ್ನ್ ಮಾಡತ್ರ ಹೆಚ್ಚು ಕಡಿಮೆ ಗಾಡ್ ಸೆಕ್ಷನ್ ಅನ್ಕೊಡ್ರಿ, ಹಂಗೈತೆ. ಇಲ್ಲಿಂದ ಡೌನ್ಗೆ ಹೋಗ್ತಾ ಇದೀವಿ. ಇಲ್ಲೆಲ್ಲ ಹಳ್ಳಿಗಳಿದೆ, ಇಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಚಿರತೆ, ಹುಲಿ ಅವೆಲ್ಲ ಬರುತ್ತೆ ಇಲ್ಲೆಲ್ಲ. ಕೇಳಿದೆ ನಾನು ಆಲ್ರೆಡಿ ಒಬ್ರಿಗೆ, ಅವ್ರು ಹೇಳಿದ್ರು ಬರುತ್ತಣ್ಣ ಇಲ್ಲೆಲ್ಲ ತುಂಬಾ ಹುಷಾರಾಗಿ. ಇದೊಂದು ಲೇಔಟ್ ನೋಡಿ, ಇಲ್ಲಿ ರೈಟ್ ಹೋದ್ರೆ ಒಂದ್ ಲೇಔಟ್ ಇದೆ, ಇಲ್ಲಿ ಸಖತ್ ದೊಡ್ಡದಾಗಿದೆ, ಇಂಪ್ರೂವ್ ಆಗ್ತಿದ್ದೆಲ್ಲ ಹಾಳು ಮಾಡ್ತಿದಾರೆ ಅಂತಾನೆ ಹೇಳ್ಬೋದು. ಏನಾದ್ರೂ ಮಾಡ್ಕೊಳ್ಳಿ ಬಿಡಿ, ಇನ್ನೇನ್ ಮಾಡಕ್ಕ, ಸಪೋರ್ಟ್ ಮಾಡಕ್ಕಾಗುತ್ತಾ. ನೋಡಿ ಅವ್ರು ಫಾಸ್ಟ್ ಹೋಗೋದ, ನಾನು ಹೋದೆ ಅಂತ ಹೇಳಿ ನೋಡಿ ಫಾಸ್ಟ್ ಹೋಗೋದ ಹುಡುಗಿ ಕರ್ಕೊಂಡು. ಆಯ್ತು ಹೋಗು ಚಿನ್ನ, ಹೋಗ ಎಂಜಾಯ್ ಮಾಡಾಗ. ಇಲ್ಲಿಂದ ನೋಡ್ರಿ ಸ್ಟಾರ್ಟ್, ಹೆಂಗಿದೆ ನೋಡ್ರಿ ಲೊಕೇಶನ್. ಅಲ್ಟಿಮೇಟ್. ಲೈವ್ ನೋಡೋದಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಲೈವ್ ನೋಡ್ಬೇಕು, ನೀವು ಇಲ್ಲಿಗೆ ಬರ್ಬೇಕು. ಅಂದ್ರೆ ಜಿಗಣಿಯಿಂದ ಒಂದ್ 4 ಕಿಲೋಮೀಟರ್ ಆಗುತ್ತಷ್ಟೇ, 4-5 ಕಿಲೋಮೀಟರ್ ಆಗುತ್ತಷ್ಟೇ ಇದು. ಅಂದ್ರೆ ಇದು ಜಿಗಣಿ OTC ಸರ್ಕಲ್, ಅಲ್ಲಿಂದ ಕಲ್ಬಾಳ್ ರೋಡ್ ಅಲ್ಲಿ ಹೋಗ್ಬೇಕಾಗುತ್ತೆ. ನೋಡಿ ಕ್ಲೈಮ್ಯಾಕ್ಸ್ ಹೋಗ್ತೀನಿ, ಅವಾಗ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಚಿಕ್ಕದೊಂದು ಫಾಲ್ಸ್ ಇದೆ, ಅದನ್ನ ತೋರಿಸ್ತೀನಿ. ಖುಷಿ ಆಗ್ತೀರಾ ಆಕ್ಚುಲಿ ನೋಡಿ. ಎಂಜಾಯ್ ಮಾಡ್ಬೇಕು ಅಂದ್ರೆ ಜಸ್ಟ್ ಒಂದು ಮೈಂಡ್ ಫ್ರೆಶ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿಗೆ ಬಂದ್ರೆ ಸಾಕು, ಆರಾಮಾಗಿ ಮೈಂಡ್ ಫ್ರೆಶ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರೋ ಪುಣ್ಯಾತ್ಮ ಮನೆ ಕಟ್ಟವನೆ, ಏನೋ ಗೊತ್ತಿಲ್ಲ, ಯಾರೋ ಅಸಮ್, ಇದೆಲ್ಲ ಯಾರೋ ತಗೊಂಡಿರ್ತಾರೆ ಜಾಗಗಳೆಲ್ಲ. ನೋಡಿ ಅಪ್ಪ ಏನ್ ಸೀನ್ ಗುರು, ಲೈವ್ ಇರ್ಬೇಕು ಗುರು. ಇದು ವಿಡಿಯೋದಾಗ ಗೊತ್ತಾಗ್ತಾ ಇದೆಯಲ್ಲ, ನಂಗಂತೂ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನನ್ಗಂತೂ ಅಲ್ಟಿಮೇಟ್ ಆಗಿ ಕಾಣಿಸ್ತಿದೆ ಮಾತ್ರ. ರೋಡ್ ಬಿಟ್ಟು ಒಳಿಕ್ ಹೋಗಲ್ಲ, ಯಾಕ್ ಬೇಕು ಸುಮ್ನೆ. ಯಾವ್ದಾರು ಪ್ರಾಣಿ ಹಾಕೊಂಡ್ ಹೋಗ್ಬಿಟ್ರೆ ಏನ್ ಮಾಡ್ತೀನಿ ನಾವು. ಚೆನ್ನಾಗೈತೆ ಮಾತ್ರ, ಸೂಪರ್ ಕಣ್ರಿ ಮಾತ್ರ, ಸೂಪರ್. ನೋಡಿ ಅಲ್ಲೇ ಸೂಪರ್ ಆಗಿದೆ ಮಾತ್ರ. ನೋಡಿ ಎಲ್ಲ ಅದೇ ಆಕ್ಚುಲಿ ವಿಡಿಯೋ ಕಾಣಿಸಲ್ಲ ಅಂತ, ಮೊಬೈಲಾಗ ಶೂಟ್ ಮಾಡೋದಲ್ಲ. ನಮ್ಮ ಹತ್ರ ಏನ್ ಕ್ಯಾಮ್ರಾ ಗಿಮ್ರಾ ಐತಾ, ಮೊಬೈಲಾಗ ಶೂಟ್ ಮಾಡೋದಲ್ಲ, ಏನ್ ಮಾಡಕ್ಕಾಗುತ್ತೆ. ಚೆನ್ನಾಗೈತೆ ಮಾತ್ರ, ಸೂಪರ್. ಇಲ್ಲೇ ಬರೋದು, ಅದ ಆಮೇಲೆ ನಾನು ಹಾಕ್ತೀನಿ, ವಿಡಿಯೋ ಹಾಕ್ತೀನಿ. ಇದೇ ಫಾಲ್ಸ್, ಇಲ್ಲೊಂದು ಫಾಲ್ಸ್ ಬರುತ್ತೆ, ಇಲ್ಲಿಂದ ಒಳಗೆ ಹೋಗ್ಬೇಕು. ಇಲ್ಲೊಂದು ಸೇತುವೆ ಬರುತ್ತೆ ನೋಡಿ, ಇಲ್ಲಿಂದ ನೋಡಿ ಇದೊಂದು ಸೇತುವೆ ನೋಡಿ. ಇಲ್ಲಿ ಬಂದು ನಿಲ್ಸ್ಕೊಂಡವ್ರೆ. ಎಂಜಾಯ್ ಮಾಡಿ ಅಣ್ಣ, ಎಂಜಾಯ್ ಮಾಡಿ, ಬೇರೆ ಏನು ಮಾಡಕ್ ಹೋಗ್ಬೇಡಿ, ಎಂಜಾಯ್ ಮಾಡಿ. ಆಲ್ ದ ಬೆಸ್ಟ್. ಇದು ಆಕ್ಚುಲಿ ಈ ಜಾಗ ಇದೆ, ಫಾಲ್ಸ್. ಇಲ್ಲಿ ನೀರ್ ಬರುತ್ತೆ. ಇಲ್ಲಿ ಒಂದ್ಸಲಿ ಬಂದಿದ್ದೆ ನಾನು, ಯಾವಾಗೋ ರಿಮೆಂಬರ್, ನೆನ್ಸ್ಕೋಬೇಕಷ್ಟೇ. ಅಲ್ಲೆಲ್ಲ ಮೀನು, ಏಡಿ ಎಲ್ಲ ಹಿಡ್ಕೊಂಡ್ ತಿಂತಾ ಇದ್ರಿ, ಹಿಡ್ಕೊಂಡು ಅಲ್ಲೇ ಸುಟ್ಕೊಂಡ್ ತಿಂದಿದೀವಿ ನಾವು. ಆಕ್ಚುಲಿ ಇಲ್ಲ ಹೋಗ್ಬೇಕು ದಾರಿ ಇದು.
ಬಟ್ ಇದೆಲ್ಲ ಹೋಗುತ್ತೆ ಅಂತ ಮುಂದಕ್ಕೆ ಗೊತ್ತಿಲ್ಲ. ಇಲ್ಲಿಂದ ಮುಂದಕ್ಕೆ ನಾನು ಹೋಗಿಲ್ಲ. ಮುಂದಕ್ಕೆ ಏನಿದೆ ಅಂತ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ ಹೇಳಿ ಹೋಗ್ತಾ ಇದೀನಿ. ಮುಂದೆ ಏನಾದ್ರು ಇರ್ಬೋದಾ ಅಂತ ಹೇಳಿ ಹೊಸದೇನಾದ್ರು ಇದೆಯಾ ಅಂತ ಹೋಗ್ತಾ ಇದೀನಿ. ನೋಡೋಣ ಏನ್ ಕಾಣಿಸುತ್ತೆ ಅಂತ ಹೇಳಿ. ಏನು ಇಲ್ಲ, ಸಾಮಾನ್ಯ ಮೋಸ್ಟ್ಲಿ ಮುಂದೆ ಕಾಡೇ ಇರುತ್ತೆ ಅನ್ಸುತ್ತೆ. ಡೆಡ್ ಎಂಡ್ ಇರುತ್ತೆ. ಡೆಡ್ ಎಂಡ್ ರೋಡ್ ಯಾಕೆ ಮಾಡ್ತಾರೆ ಎಷ್ಟು ದೂರ ಗೊತ್ತಾಗ್ತಿಲ್ಲ. ಇಲ್ಲ ರೀ, ಯಾವ್ದೋ ಒಂದು ಊರ್ ಬರ್ತಾ ಇದೆ ಇಲ್ಲಿ. ಯಾವ್ದೋ ಒಂದ್ ಮನೆ ಕಾಣಿಸ್ತಾ ಇದೆ ಅಲ್ಲಿಂದ. ಓ, ಇಲ್ಲಾರೋ ಕುರಿ ಮೇಯಿಸ್ತವ್ರೆ. ಇಲ್ಲೊಂದ್ ದೊಡ್ಡ ಇದೇ ಮಾಡ್ಕೊಂಡವ್ರೆ. ಹ್ಮ್ ಈ ಕಡೆ ಯಾರೋ ಕುರಿ ಮೇಯಿಸ್ತವ್ರೆ, ಈ ಕಡೆ ಯಾರೋ ಒಂದು ಹಸು ಮೇಯ್ತಾ ಇದೆ. ಅಲ್ಲ, ಚಿರತೆ ಎಲ್ಲ ಬರ್ತಾ ಗುರು, ಹಂಗ ಹಸು ಎಲ್ಲ ಬಿಟ್ಟಿದಾರಲ್ಲ, ಹೆಂಗೆ ಅದು ಅರ್ಥ ಆಗ್ತಿಲ್ಲ ನನ್ಗೆ. ಇಲ್ಲೇ ಸ್ವಲ್ಪ ಸ್ಟಾಪ್ ಮಾಡಿ ತಿರ್ಗಿಸ್ಕೊಂಡೆ ಗಾಡಿ. ಇಲ್ಲಿ ಇಷ್ಟೊಂದ್ ಜನ ನಿಂತಿದ್ದಾರೆ. ಏನ್ ಮಾಡ್ತಾರೆ ಇವರು? ಅವ್ರು ನೋಡ್ತಾರ, ವಿಡಿಯೋ ಮಾಡ್ತಾವ್ರೆ ಅಂತ. ಏನಪ್ಪ ಇವ್ನು ಏನೋ ಶೂಟ್ ಮಾಡ್ತಾವ. ಶೂಟಿಂಗ್ ಅಲ್ಲಕ್ಕ, ವಿಡಿಯೋ ಮಾಡ್ತೀವಿ. ಕುರಿಗಳೆಲ್ಲ ಹಿಂಗ್ ಬಿಟ್ಟವ್ರಲ್ಲ, ಚಿರತೆ ಬರುತ್ತೆ ಗುರು ಇಲ್ಲಿ ಹಿಡ್ಕೊಂಡು ಹೋಗ್ಬಿಟ್ರೆ ಏನ್ ಕತೆ? ಹಾ, ಬರೀ ತಿರ್ಗಿಸ್ಕೊಂಡು ಹೋಗೋಣ, ನೋಡೋಣ ಏನ್ ಕೇಳೋಣ, ಏನಾದ್ರು ಹೇಳ್ತಾರ ಅಂತ ಕೇಳೋಣ. ತಿರ್ಗಿಸ್ಕೊಂಡು ಹೋಗ್ತಾ ಇದೀನಿ ಅವ್ರ ಹತ್ರ. ನೋಡೋಣ ಏನ್ ಹೇಳ್ತಾರೆ ಅಂತ ಕೇಳೋಣ ಅವ್ರನ್ನ. ಮಾತಾಡ್ಸಕ್ಕಾದ್ರೆ ಮಾತಾಡ್ಸೋಣ. ನೋಡ್ತವ್ರೆ, ಏನು ಮಾತಾಡಿಲ್ಲ. ಕುರಿಗಳು ಹಿಡಿತಾ ಇದೀರಿ, ಶೂಟ್ ಮಾಡಿ ಕುರಿಗಳು ಹಿಡಿ ಪಾಪ, ಹಿಡಿ ಕುರಿಗಳನ್ನೆಲ್ಲ ವಿಡಿಯೋ ಮಾಡು. ಹೇಳ್ತಾರೆ, ಮಾತಾಡ್ತಿದಿ. ಚಿರತೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ, ಚಿರತೆ ಬರುತ್ತಂತೆ, ಬಟ್ ನೋಡ್ಕೋಬೇಕಂತೆ. ಅಂದ್ರೆ ಈಗೇನ್ ಇಲ್ವಂತೆ ಅಷ್ಟೊಂದು, ಎಲ್ಲ ಸ್ಟಾಪ್ ಮಾಡಿದಾರಂತೆ. ಅಲ್ಲೆಲ್ಲ ಫೆನ್ಸಿಂಗ್ ಹಾಕಿದಾರಂತೆ. ಅವ್ರು ಹೇಳ್ತಾರೆ, ಅಂದ್ರೆ ನಾನು ವಾಯ್ಸ್ ಓವರ್ ಮಾಡ್ತಿದ್ದೀನಲ್ಲ, ಲೈವ್ ಮಾಡಕ್ ಆಗ್ತಲ್ಲ, ಯಾಕಂದ್ರೆ ಬೈಕ್ ಸೌಂಡ್ ಎಲ್ಲ ಕೇಳಿಸಲ್ಲ. ಲೈವ್ ಸೌಂಡ್ ಹಾಕಿಲ್ಲ, ವಾಯ್ಸ್ ಓವರ್ ಮಾತ್ರ ಮಾಡ್ತಿದ್ದೀನಿ. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಸೊ ಬರುತ್ತೆ, ಆದ್ರೆ ನಾವಿರ್ಬೇಕಿಲ್ಲಿ. ಹೆಚ್ಚು ಕಡಿಮೆ ಬೈ ಮಿಸ್ಟೇಕ್ ಆಗಿ ಬರುತ್ತಷ್ಟೇನೆ, ಅದಕ್ಕೆಲ್ಲ ಇಲ್ಲಿ ಸೇಫ್ಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಅವ್ರು. ಓಕೆ ಓಕೆ ಅಕ್ಕ, ಆಯ್ತಕ್ಕ, ಗುಡ್ ಬಾಯ್ 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 ಹೇಳ್ಬಿಟ್ಟು ನಾವು ವಾಪಸ್ ಹೋಗ್ತಿದ್ವಿ. ಯಾಕಂದ್ರೆ ಅಲ್ಲಿ ಮುಂದೆ ಯಾವ್ದೋ ಹಳ್ಳಿದು, ಮುಂದೆ ಹೋದ್ರೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ವಾಪಸ್ ಹೋಗ್ಬಿಡೋಣ ಅಂತೇಳಿ ವಾಪಸ್ ಹೋಗ್ತಿದ್ವಿ. ಇಲ್ಲೊಂದು ಇದಿದೆ, ಏನೋ ಫಾಲ್ಸ್ ನಿಮಗ್ ತೋರಿಸ್ಬೇಕು. ಆ ಫಾಲ್ಸ್ ತೋರಿಸಿ, ಅದಕ್ಕೋಸ್ಕರನೇ ಅಲ್ವಾ ನಾನು ವಿಡಿಯೋ ಮಾಡಿದ್ದು, ಅದು ತೋರಿಸ್ಬೇಕು ಅಂತ. ನೇಚರ್ಗೆ ಇಲ್ಲೆಲ್ಲ ಹೋಗ್ಬೋದು, ಒಳಗಡೆ ಎಲ್ಲ ಹೋಗ್ಬೋದು, ಅಲ್ಲೆಲ್ಲ ಹೋಗಿ ಅಡ್ಡಾಡ್ಬೋದು ಆರಾಮಾಗಿ, ನೋಡ್ಬೋದು. ಆದ್ರೆ ಪ್ಲಾಸ್ಟಿಕ್ ಗಿಟಿಕ್ ಎಲ್ಲ ಎಸೆಯೋದು ಇದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಬಟ್ ನೋಡ್ಕೋಬಹುದು, ಬರ್ಬೋದು, ಅದೆಲ್ಲ ಏನ್ ತೊಂದ್ರೆ ಇಲ್ಲ. ಯಾರು ಏನ್ ಮಾಡೋದಿಲ್ಲ ಆಲ್ಮೋಸ್ಟ್. ನಾನ್ ಇವಾಗ ಏನಂದ್ರೆ ಒಂದ್ ಚೀಲ ತಗೊಂಡ್ಬಂದಿದೀನಿ. ಏನಾದ್ರು ಇದ್ರೆ ಅದಕ್ಕೆಲ್ಲ ಪ್ಲಾಸ್ಟಿಕ್ ಎಲ್ಲ ತುಂಬ್ಕೊಂಡು ಹೋಗ್ತೀನಿ. ಇಲ್ಲಿ ಒಳಗಡೆ ಹೋಗ್ಬೇಕು. ಇಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಕ್ಕೊಂತವ್ರೆ ಅಣ್ಣವ್ರು. ಯಾವ್ದೋ ಹುಡುಗಿ, ನಿನ್ನೆ ಹಬ್ಬ ಅಲ್ವಾ, ಮಾಡ್ರಿ ಮಜಾ ಮಾಡಿ, ಎಂಜಾಯ್. ನಿಮ್ದು ಸ್ಟಾರ್ಟ್ ಆಗಿದೆ ಮಾಡಿ, ನಮ್ದು ಎಲ್ಲ ಸ್ಟಾರ್ಟ್ ಬಿಡಿ. ಅದನ್ನ ಯಾಕೆ ಹೇಳ, ಅದು ಆ ವಿಷಯ ಎತ್ಕೊಂಡ್ರೆ ದೊಡ್ಡದಾಗುತ್ತೆ. ಆಮೇಲೆ ಬನ್ನಿ, ಮ್ಯಾಟ್ರಿಕ್ ಬರ್ತೀನಿ, ವಿಷಯಕ್ಕೆ ಬರ್ತೀನಿ. ಆ ವಿಷಯ ಹೇಳ್ಬೇಕಲ್ಲ, ಆ ಫಾಲ್ಸ್ ತೋರ್ಸ್ಬೇಕಲ್ಲ ಚಿಕ್ಕದು, ಅದನ್ನ ತೋರಿಸ್ತೀನಿ. ಇಲ್ಲಿಗೆ ನಾವು ವಿಡಿಯೋನ ಸ್ಟಾಪ್ ಮಾಡಿ, ಬಾಸ್ ಅವರು ವಿಡಿಯೋ ಮಾಡ್ಕೊಂಬತ್ತಾರಲ್ಲ ಗುರು, ಅವನೇನ್ ಹಂಗೆ ಮಾಡ್ಕೊಂಬತ್ತವನೆ. ಆಯ್ತು, ಇಲ್ಲಿ ಮುಂದೆ ಹೋಗಿ ಸ್ಟಾಪ್ ಮಾಡ್ತೀನಿ. ಇಲ್ಲಿ ಸ್ಟಾಪ್ ಮಾಡಿ, ಇಲ್ಲಿಂದ ನಾನು ನೆಕ್ಸ್ಟ್ ವಿಡಿಯೋನ ಇದ್ ಮಾಡ್ಕೊಂತೀನಿ. ಯಾಕೆ ಇಲ್ಲಿ ಸ್ಟಾಪ್ ಮಾಡ್ತಿದೀನಿ ಅಂದ್ರೆ, ಇಲ್ಲಿ ಮಾತ್ರ ನಿಂತ್ಕೊಳಕ್ಕೆ ಸ್ವಲ್ಪ ನಿಂತ್ಕೊಂಡ್ರೆ ಎಲ್ಲ ಚೆನ್ನಾಗ್ ಕಾಣಿಸ್ತದೆ. ಇಲ್ಲಿ ಚೆನ್ನಾಗ್ ಕಾಣಿಸುತ್ತೆ, ಎಲ್ಲ ನಿಂತ್ಕೊಂಡ್ರೆ ಸುತ್ತಮುತ್ತ ಎಲ್ಲ ಚೆನ್ನಾಗ್. ನಾನು ಆಕ್ಚುಲಿ ನಿಮ್ಗೆ ಸರಿಯಾಗಿ ತೋರ್ಸಕ್ ಆಗಿಲ್ಲ. ಅಯ್ಯೋ ಸಖತ್ತಾಗಿದೆ ಕಣ್ರಿ. ನಾನು ನಮ್ ಪಾಪ ಎಂಜಾಯ್ ಮಾಡೋದಕ್ಕೆ ಅಂತ ಬಂದಿದೀವಿ ಇಲ್ಲಿ. ಸಖತ್ತಾಗಿ ಹೆಂಗಿದೆ ಪಾಪ? ಪಾಪಾಯ್ ಮೋರ್ಯ ಎಂಜಾಯ್ ಎಲ್ಲಿ ಮಾಡ್ತಿದ್ದ ಅವ್ನ್ ನೋಡಿದ್ರೆ ಅವ್ನು ಎದ್ರಕೊಂಡು ಬಿಡೋದ್ನ ಬಾಕ್ಸ್ ಅಟ್ಲೀಸ್ಟ್ ಕೆಳಗೆ ಬಿಡು. ಅದನ್ನ ಅಟ್ಲೀಸ್ಟ್ ಬಾ ಹೋಗೋಣ ಹಿಂಗೆ. ಸೂಪರ್ ಆಗಿದೆ. ಬೇಡ ಅದ್ ಬಾಕ್ಸ್ ಒಳಗೆ ಬಿಟ್ಬಿಟ್ಟು ಹೆಲ್ಮೆಟ್ ಅದ್ರ ಮೇಲೆ ಇಟ್ಬಿಟ್ಟು ಬಾ. ಅವ್ನು ಸ್ವಲ್ಪ ದೊಡ್ಡದಾಗ್ಲಿ, ಆಮೇಲೆ ಅವನ ಜೊತೆಗೆಲ್ಲ ವಿಡಿಯೋ ಮಾಡೋಣ. ಇವಾಗ ಸದ್ಯಕ್ ಬೇಡ. ಬಿಟ್ಟು ಬಂದ, ಒಂದ್ ರೌಂಡ್ ಅಕ್ಕಿ ಎತ್ಕೊಂಡ್ ಬಂದ ಗಾಡಿದು. ಯಾರು ಬಂದು ಎತ್ಕೊಂಡು ಹೋದಾರ ಆಮೇಲೆ. ನೋಡಿ, ನಮ್ಗೆ ಟೈಮ್ ಪಾಸ್ಗೆ ಅಂತ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಇದು ಭಾನುವಾರ, ಸಂಡೇ ಇದೆ. ಸೊ ಸುತ್ತಾಡೋಣ ಅಂತ ಹೇಳಿ ಬಂದಿದೀವಿ. ಅಂದ್ರೆ ಏನ್ ಜಾಸ್ತಿ ದೂರ ಇಲ್ಲ. ಜಾಸ್ತಿ ದೂರ ಆಯ್ತಾ ಪಾಪ ನಮ್ಮ ಮನೆಯಿಂದ? ಸ್ವಲ್ಪ ದೂರ ತಾನೆ, ಸ್ವಲ್ಪ ದೂರ ಅಷ್ಟೇನೆ. ಆರಾಮಾಗಿತ್ತು ತಾನೆ, ಆರಾಮಾಗಿತ್ತು. ಇವಳಿಗೂ ನೇಚರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಇವಳು ನನ್ನ ತಂಗಿ ಮಗಳು. ಇವಳು ಆಕ್ಚುಲಿ ಇವಳು ನಮ್ ಜೊತೆಗೆಲ್ಲ ಇರ್ತಾಳೆ ಆಮೇಲೆ ಬ್ಲಾಗ್ ಅಲ್ಲಿ. ನಾನು ಆಕ್ಚುಲಿ ನೀನ್ ಬಾಯ್ ಕಡೆ ನೀನ್ ಹಿಡಿತೀನಿ.
ನಿನ್ನ ಹೋಗು ಬ್ಯಾಗ್ ಕೊಡು. ಹೇಳ್ದೆ ಅಲ್ವಾ, ಆ ಫಾಲ್ಸ್ ಇಲ್ಲೇನೆ ಬರೋದು, ತೋರಿಸ್ತೀನಿ. ಚಿಕ್ಕ ಫಾಲ್ಸ್ ಅಂದ್ರೆ ದೊಡ್ಡದಿನ ಎಕ್ಸ್ಪೆಕ್ಟೇಷನ್ ಎಲ್ಲ ಮಾಡ್ಕೋಬೇಡಿ, ಚಿಕ್ಕದಿದೆ ಅಷ್ಟೇನೆ. ಹಿಂಗ್ ಒಳಗ್ ಹೋಗ್ಬೇಕು ಇದ್ರೊಳಗಡೆ. ನಾನೇ ಕಂಡಿಡ್ದೀನಿ, ದಾರಿ ಎಲ್ಲ ಐತ್, ಬೇರೆ ಕಂಡಿಡ್ತಾರೆ ಮೋಸ್ಟ್ಲಿ, ನಾನೇ ಕಂಡಿಡ್ಲಿ ಅಲ್ಲ ಹೇಳಿದ್ದು. ನಾನ್ ಹುಡ್ಕೊಂಬಂದ್ ನೋಡಿದಾಗ ನಾನೇ ಕಂಡಿಡ್ದಿದ್ದಲ್ವಾ, ಆತರ ನಾನು ಪಾಪ ಹೋಗ್ತಿದೀವಿ. ಹಿಂಗೆ ಒಳಗ್ ಹೋಗ್ಬೇಕು. ಸ್ವಲ್ಪ ಇಲ್ಲಿ ಭಯ ಆಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂತ. ಇವಾಗ ಒಂದ್ 6 ಗಂಟೆ ಆಗಿರ್ಬೋದೇನೋ, ಒಂದ್ 5:30 6 ಗಂಟೆ ಆಗಿತ್ತು. ಎಷ್ಟು ಗಂಟೆ ಆಗಿತ್ತ ಗೊತ್ತಿಲ್ಲ, ನೋಡಕ್ಕೂ ಆಗಲ್ಲ ಟೈಮಲ್ಲಿ ಇವಾಗ. ಯಾರೋ ಇದಾರಲ್ಲ ಗುರು ಇಲ್ಲಿ, ಹುಡುಗಿಯರೆಲ್ಲ ಇದಾರೆ, ಹುಡುಗರೆಲ್ಲ ಇದಾರಲ್ಲ, ಯಾರೋ ಬಂದ್ಬಿಟ್ಟಿದಾರೆ ಆಲ್ರೆಡಿ. ಆಗ್ಲೇ ನೋಡಿದ್ರೆ ನಾನ್ ಕಂಡಿಡ್ದಿದ್ದು ಅಂತ ಬೇರೆ ಹೇಳ್ದೆ. ಅಯ್ಯೋ ಅವರೆಲ್ಲ ಬಂದಿರ್ತಾರೆ ಬಿಡಿ. ಅದ್ ನಾನ್ ನೋಡ್ದಾಗ ನಾನೇ ಕಂಡಿಡಿದ್ದು. ನಾನೇ ದಾರಿ ಏನೈತೆ ಅಂತ ಹುಡ್ಕೊಂಡು ಹೋದಾಗ ನೋಡಿದ್ದು. ಅವರೆಲ್ಲ ನೋಡ್ತವ್ರೆ. ಓ ಯೂಟ್ಯೂಬರ್ ಅಂತವನೆ. ಹೌದು ಗುರು, ಯೂಟ್ಯೂಬರೇ, ಆಲ್ ದ ಬೆಸ್ಟ್ ಅಂತವನೆ ಗುರು. ಥ್ಯಾಂಕ್ಸ್ ಗುರು. ಸಂಚಾರಿ DS ಅಂತ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ದೆ. ಥ್ಯಾಂಕ್ಸ್. ಅವರೆಲ್ಲ ಕಂಡಿಡ್ಬಿಟ್ರು ಯೂಟ್ಯೂಬರ್ ನೀನು ಅಂತಂದ್ರು. ಹ್ಞೂ ಅಂತ ಏನ್ ಹೇಳದೆ. ಇನ್ನು ಇವಾಗ ತಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಫಸ್ಟ್ ವಿಡಿಯೋ ಆಕ್ಚುಲಿ ಹೇಳ್ಬೇಕಂದ್ರೆ ಲೆಂತ್ ವಿಡಿಯೋ ಅಂತ ಮಾಡ್ತಿರೋದೇ ಇದೊಂದು. ಇದನ್ನ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಏನ್ ಗೊತ್ತು, ನಾನು ನಿಂತ್ಕೊಂಡು ಇನ್ನೂ ಮಾತಾಡಿಸ್ತಾ ಇದ್ದೆ. ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೆ. ಇಲ್ಲ ಅಂತಂದ್ರು ಯಾಕೆ ಅದನ್ನೆಲ್ಲ ಹೇಳೋದು. ಹೇಳಕ್ ಹೋದ್ರೆ ನಂಗೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ಹಾಕಿರೋದು ಒಂದ್ 2 ವಿಡಿಯೋ ಹಾಕಿದ್ನಿ, ಅವು ಯಾವ್ದಕ್ಕೂ ಕೆಲ್ಸಕ್ ಬರ್ದಿರೋ. ಅದಕ್ಕೆ ಹೋಗಿ ಹೇಳಕ್ ಹೋದ್ ನೋಡ್ರಿ. ಇದೇ ಫಾಲ್ಸ್, ಹಿಂಗಿದೆ ಗೊತ್ತಾ, ಸಖತ್ತಾಗೈತೆ ಮಾತ್ರ, ನಿಜ ಚೆನ್ನಾಗೈತೆ. ಇಲ್ಲಿಗ್ ಬರ್ಬೇಕು ಲೈವ್ ಅಲ್ಲಿ, ನಂಗೆ ಗೊತ್ತಿಲ್ಲ. ನಮ್ಮ ಓರಿಯೋ ಅಲ್ಲೇ ಇಡಮ್ಮ, ಇಡು ಅಲ್ಲೇ. ಇವಳಂತೂ ಖುಷಿ ಆಗ್ಬಿಟ್ಲು, ನನ್ನ ತಂಗಿ ಮಗಳು ಖುಷಿ ಆಗ್ತಾವಳೆ. ಅಲ್ಲಿ ಹೋಗ್ಬೇಡ, ಬಾಯ್ ಕಡೆ. ಓಹೋ, ಓಕೆ ಎಂಜಾಯ್ ಮಾಡು. ನೋಡ್ರಿ ಹೆಂಗಿದೆ ಇದು ಫಾಲ್ಸ್ ಎಲ್ಲ. ಚಿಕ್ಕದು ಚೆನ್ನಾಗಿದೆ, ಬಟ್ ಜಸ್ಟ್ ಇದ್ ಮಾಡಕ್ ಎಲ್ಲ ಚೆನ್ನಾಗಿದೆ. ಎಲ್ಲ ಹೋಗ್ಬೇಡ, ಬಾಯಿ ಕಡೆ ಬಾ ಪಾಪ. ಹೇಳಿದ್ರು ಅದನ್ನೇ ಮಾಡ್ತಿಲ್ಲ. ಬಾಯಿ ಕಡೆ ಬಾ ಅಮ್ಮ, ಈ ಕಡೆ ನೋಡಕ್ಕ. ಹೇಳಿದ್ರು ಅದನ್ನೇ ಮಾಡ್ತಿಯಲ್ಲ ನೀನು. ಬಾ ಆ ಕಡೆ ಬಾ. ನೋಡಿ ಎಷ್ಟು ಚೆನ್ನಾಗಿದೆ. ಸಾಕು, ಇಲ್ಲೆಲ್ಲ ಕುತ್ಕೋಬಹುದು. ಅಂದ್ರೆ ಏನಾದ್ರು ಕುತ್ಕೊಂಡು ಎಂಜಾಯ್ ಮಾಡೋದು, ನೇಚರ್ನ ಎಂಜಾಯ್ ಮಾಡ್ಬೇಕು ಅಷ್ಟೇ. ಇಲ್ಲೆಲ್ಲ ಬಿಸಾಕೋದು ಅದೆಲ್ಲ ಮಾಡಿದ್ರು ಮುಂಚೆಗೆ. ಇಲ್ಲೆಲ್ಲ ಏನೋ ಕಸ ಗಿಸಾಗೆಲ್ಲ ಎತ್ತಿಕ್ಕವ್ರೆ, ಯಾರ ಎತ್ತಾಕವ್ರೆ, ಯಾರೋ ಇರ್ತಾರಲ್ಲ ಪುಣ್ಯಾತಮ್ರು, ಅವ್ರು ಎತ್ತಾಕವ್ರೆ. ಆವೈತೆ ಗುರು ಅಲ್ಲಿ ಪಾಪ. ಬಾಯಿಲಿ ಆವೈತೆ ನೋಡ್ವಾ, ನಿಜ ಆವೈತೆ ಗುರು. ಕಾಣಿಸ್ತಿಲ್ಲ ವಿಡಿಯೋಗೆ, ಕಾಣಿಸ್ತಿಲ್ಲ ಗುರು, ನಿಜವಾಗ್ಲೂ ಕಾಣಿಸ್ತಿಲ್ಲ ನೋಡಲ್ಲಿ. ಆವಿದೆ, ನಿಜ ಇದೆ, ಆವಿದೆ, ಕಾಣಿಸ್ತಿಲ್ಲ. ನಾನು ಏನ್ ಮಾಡ್ಲಪ್ಪ, ಹೋಗಿ ಬಿಡು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ಲ. ಒಳ್ಳೆ ಮಜಾ ಗುರು, ಏನ್ ಮಜಾ ನೋಡಿ. ಎಂಜಾಯ್ ಮಾಡೋ ಗುರು. ಒಬ್ಬೊಬ್ರೆ ಬಂದು ಇದನ್ನೆಲ್ಲ ಎಂಜಾಯ್ ಮಾಡ್ಕೋಬೇಕು ನೇಚರ್. ಏನ್ ಡೈಲಿಗೆ ಎಲ್ಲ ಬೆಂಗಳೂರು ಕೆಲ್ಸ 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 ಕೆಲ್ಸ. ವಾರ ಆಯ್ತು, ಸೋಮವಾರ ಸ್ಟಾರ್ಟ್ ಆಯ್ತಾ ಕೆಲ್ಸ 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 ಅಂತೀವಿ. ಪಾಪ ಅದ್ ಎತ್ಕೋ, ಹೋಗೋಣ ಬಾ.